ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಯಭೀತಿ ಬಿಟ್ಟು ಉತ್ಸಾಹದಿಂದ ಪರೀಕ್ಷೆ ಬರೆಯಲು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ತಹಶೀಲ್ದಾರ್ ಎಂ ಮಮತಾ ಅವರು ತಿಳಿಸಿದರು. ಬೇಲೂರಿನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ, ವೃತ್ತ ನಿರೀಕ್ಷಕರ ಜೊತೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು 2024 ಹಾಗೂ 25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಬರೆಯಲು ಪೂರ್ವ ಸಿದ್ಧತೆಯಲ್ಲಿದ್ದಾರೆ. ಒಟ್ಟು 7 ಪರೀಕ್ಷಾ ಕೇಂದ್ರಗಳಲ್ಲಿಯೂ ಸಿಸಿಟಿವಿಗಳ ಕಣ್ಗಾವಲಿನಲ್ಲಿ ಈ ಬಾರಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ತಾರಿಮರ ಹಾಗೂ ಅಂಬೇಡ್ಕರ್ ವಸತಿ ಶಾಲೆಗೆ ವಿಶೇಷ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿದ್ಯಾರ್ಥಿಗಳು ಭಯ ಹಾಗೂ ಅಂಜಿಕೆ ಬಿಟ್ಟು ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ನಂತರದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಅವರು ಪರೀಕ್ಷೆ ನಡೆಸಲು ತೆಗೆದುಕೊಂಡಿರುವ ಮುಂಜಾಗ್ರತೆಗಳು ಹಾಗೂ ಪರೀಕ್ಷೆ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಬಗ್ಗೆ ವಿವರಿಸಿ ನಿರ್ಭೀತಿಯಿಂದ ಪರೀಕ್ಷೆಯನ್ನ ಬರೆಯಲು ವಿದ್ಯಾರ್ಥಿಗಳಲ್ಲೂ ಧೈರ್ಯ ತುಂಬಲಾಗಿದ್ದು, ಈ ಬಾರಿ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ರೇವಣ್ಣನವರು ಮಾತನಾಡಿ, ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ 7 ಜನ ಪಿಸಿಗಳನ್ನ ನೇಮಕ ಮಾಡಿದ್ದು, ಎಲ್ಲಾ ಕೇಂದ್ರಗಳಿಗೂ ಗಸ್ತು ವಾಹನವನ್ನ ಬಿಡುವುದರ ಜೊತೆಗೆ ಪರೀಕ್ಷೆ ಪ್ರಾರಂಭವಾದಾಗಿನಿಂದ ಕೊನೆಯವರೆಗೂ ಸಂಪೂರ್ಣ ಬಂದೋಬಸ್ತ್ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆ ಆಗದಂತೆ ಟ್ರಾಫಿಕ್ ಕಂಟ್ರೋಲರ್ ನಿಯೋಜನೆ ಮಾಡಲಾಗಿದೆ ಎಂದರು. ಇಂದು ನಾವು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಒಟ್ಟುಗೂಡಿ ಎಲ್ಲ 7 ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಪರೀಕ್ಷಾ ಪೂರ್ವ ತಯಾರಿ ಹೇಗೆ ಮಾಡಬೇಕು ಮತ್ತು ಈಗಾಗಲೇ ಅವರಿಗೆಲ್ಲರಿಗೂ ಮಾರ್ಗದರ್ಶನ ಸೂಚನೆ ಬಂದಿದೆ ಇಲಾಖೆಯಿಂದ. ಅದ್ರ ಪ್ರಕಾರ ಅವರು ಎಲ್ಲ ಅನುಸರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ. ಸೊ ಈಗೆಲ್ಲ ರೋಟರಿ ಮತ್ತು ಸರ್ವೋದಯ ಮತ್ತು ಶಾಂತಲಾ 3 ಶಾಲೆಗಳಿಗೆ ನಾವು ಬಂದಿದ್ದೀವಿ. 3ರಲ್ಲಿ ಕೂಡ ತುಂಬ ಅಚ್ಚುಕಟ್ಟಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಮಕ್ಕಳು ಯಾವುದೇ ಭಯ ಇದ್ದೇನೆ ನಾಳೆ ಬಂದು ಪರೀಕ್ಷೆ ಎದುರಿಸೋದಕ್ಕೆ ನಾವೆಲ್ಲ ಇಡೀ ಟೀಮು ತಾಲೂಕು ಆಡಳಿತ ಮಕ್ಕಳ ಜೊತೆ ಇದ್ದೀವಿ. ಸೊ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಸೊ ಎಲ್ಲ ತಯಾರಿ ಆಗಿದೆ. ರೂಮ್ಗಳಲ್ಲಿ ಕೂಡ ಸಿಸಿಟಿವಿ ವ್ಯವಸ್ಥೆ ಮಾಡಿದೆ. ಸರ್ಕಾರ ನಿರ್ದೇಶನದ ಪ್ರಕಾರ ಸಿಸಿಟಿವಿ ವ್ಯವಸ್ಥೆ ಆಗಿದೆ. ಎಲ್ಲೂ ಕೂಡ ವ್ಯತ್ಯಾಸಗಳು ಆಗಬಾರ್ದು. ಮತ್ತೆ ಪೋಷಕರ ಕಡೆಯಿಂದ ಮಕ್ಕಳ ಕಡೆಯಿಂದಲೂ ಕೂಡ ಯಾವುದು ಕೂಡ ದೂರುಗಳು ನಮಗೆ ಬರಬಾರ್ದು ಇಲಾಖೆಗೆ ಅಂತ ಹೇಳಿ ನಾವೆಲ್ಲ ಕೂಡ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 4ನೇ ತಾರೀಕುವರೆಗೂ ಕೂಡ ನಾವು ಸೂಕ್ತವಾಗಿ ಎಲ್ಲ ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡ್ತೀವಿ ಅಂತ ನಿಮ್ಮಿಂದ ಎಲ್ಲ ಪೋಷಕರಿಗೆ ನಾನು ನಿಮ್ಮಿಂದ ತಿಳಿಸೋದಕ್ಕೆ ಇಚ್ಛೆ. PUC ಹೇಗೆ ಒಳ್ಳೆ ರೀತಿಯಲ್ಲಿ ರಕ್ಷಣೆ ನಮ್ಮಲ್ಲಿ ಎಕ್ಸಾಮ್ಸ್ ಬಿಟ್ಟಿದೆಯೋ ಅದೇ ರೀತಿಯಾಗಿ ನಾಳೆಯಿಂದ ಪ್ರಾರಂಭದ SSLC ಮಕ್ಕಳಿಗೆ ನಾವು ಪ್ರತಿ ಕೇಂದ್ರ ಕೂಡ ಒಬ್ಬ ಪೊಲೀಸರನ್ನ ಬೆಳಗ್ಗೆ 1 ಅವರ್ ಮೊದಲೇ ಬಂದು ಇರ್ಲಿಕ್ಕೆ ಹೇಳ್ತಾ ಇದ್ದೀವಿ. ಜೊತೆಗೆ ಪರೀಕ್ಷೆ ಮುಗಿಯೋವರೆಗೂ ಇದ್ದು ಕ್ವಶನ್ ಪೇಪರ್ ಫುಲ್ ಪ್ಯಾಕ್ ಆಗಿ ಟ್ರೆಸರಿ ಸೇರೋರಿಗೆ ಕೂಡ ಒಬ್ಬನು ಪ್ರತ್ಯೇಕವಾಗಿ ಅವರು ಕೂಡ ನಮ್ಮ PO ಸರ್ ಅವ್ರ ಜೊತೆ ಕೊಟ್ಟಿದ್ದೀನಿ. ಮತ್ತು ಯಾವುದೇ ರೀತಿಯಾದಂತಹ ಸಾರ್ವಜನಿಕವಾಗಿ ಯಾವ ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಟ್ರಾಫಿಕ್ ನಿಯಂತ್ರಣ ಕೂಡ ಟ್ರಾಫಿಕ್ ಸಿಬ್ಬಂದಿ ನೇಮಿಸಿ ನಾವು SSLC ಪರೀಕ್ಷೆ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಅಂಕಗಳನ್ನು ಪಡೆದು ಎಲ್ಲ ಉತ್ತೀರ್ಣರಾಗಲಿ ಅಂತ ಶುಭ ಹಾರೈಸ್ತೇವೆ. ಒಟ್ಟು ಈ ಪರೀಕ್ಷಾ ಕಾರ್ಯಕ್ಕಾಗಿ 330 ಸಿಬ್ಬಂದಿಯನ್ನು ನೇಮಕ ಮಾಡಿದ್ವಿ. ಅವರಿಗೆ ಪೊಲೀಸ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ರೂಮ್ ಸೂಪರ್ವೈಸರ್ ಎಲ್ಲ ಒಟ್ಟಾರೆ 330 ಸಿಬ್ಬಂದಿ ತಾಲೂಕಿನ ಈ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಈಗಾಗಲೇ ನಾವು ಸಭೆ ಮಾಡಿದ್ದೀವಿ. KSRTC ಡಿಪೋ ಮ್ಯಾನೇಜರ್ ಹತ್ರ ಮಾತನಾಡಿದ್ದೀವಿ. ಏನು ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗಿಂತ ಮುಂಚಿತವಾಗಿ ಮಕ್ಕಳನ್ನು, ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನು ಕೇಂದ್ರಕ್ಕೆ ಕರೆದುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈಗ ಸಭೆ ಮಾಡಿ ಹೇಳಿದ್ದೀವಿ. ಮತ್ತು ಅವರಿಗೆ ಟ್ವಿಟರಲ್ಲೂ ಕೂಡ ನಾವು ಕೊಟ್ಟಿದ್ದೀವಿ. ಅವರಿಗೆ ಸ್ಪಂದಿಸಿದ್ದಾರೆ. ಜೊತೆಗೆ ಖಾಸಗಿಯವರು ಅವರದೇ ಆದಂಥ ವಾಹನ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಅದು ಅದೇ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ.